ನಮಸ್ಕಾರ ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಶ್ರೀರಕ್ಷಾ ಹಿರೇಮಠ್. ಮನುಷ್ಯರು 150 ವರ್ಷಗಳ ಕಾಲ ಬದುಕುವುದು ಇಂದಿನ ಮಟ್ಟಿಗೆ ಸೈನ್ಸ್ ಫಿಕ್ಷನ್ ಅನಿಸುವ ವಿಷಯ. ಆದರೆ ಚೀನಾದಿಂದ ಹೊರಬಿದ್ದಿರುವಂತಹ ಹೊಸ ದೀರ್ಘಾಯುಷ್ಯ ಮಾತ್ರೆ ವರದಿಯೊಂದು ಜಗತ್ತಿನ ವಿಜ್ಞಾನ ಲೋಕವನ್ನ ಮತ್ತು ಸಾಮಾನ್ಯ ಜನರನ್ನ ಬೆಚ್ಚಿ ಬೀಳಿಸಿದೆ. ಹೌದು, ಮನುಷ್ಯ ಜೀವನದ ಗಂಟೆಯನ್ನೇ ನಿಧಾನಗೊಳಿಸುವಂತಹ ಈ ಒಂದು ಪ್ರಯೋಗ ಇದು ಕೇವಲ ಹೊಸ ಸಂಶೋಧನೆಯಲ್ಲ, ಮನುಷ್ಯ ವಂಶದ ಭವಿಷ್ಯ ಹೇಗಿರಬಹುದು ಎಂಬ ಪ್ರಶ್ನೆಯನ್ನೇ ಎತ್ತಿದೆ. 150 ವರ್ಷಗಳ ಜೀವಿತ ಅವಧಿ ಎಂಬಷ್ಟು ದೊಡ್ಡ ಧೈರ್ಯಶಾಲಿ ಹೇಳಿಕೆಯ ಹಿಂದೆ ಯಾವ ವಿಜ್ಞಾನ ಅಡಗಿದೆ? ಈ ಸುದ್ದಿ ನಿಜಾಂಶವೇನು ಮತ್ತು ನಾವು ಇದನ್ನ ನಂಬಬೇಕೇ? ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಚೀನಾದ ಜೆನ್ಶಿನ್ ಮೂಲದ ಒಂದು ಬಯೋಟೆಕ್ ಕಂಪನಿ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸುವ ಘೋಷಣೆಯೊಂದನ್ನ ಮಾಡಿದೆ. ಅವರು ಅಭಿವೃದ್ಧಿಪಡಿಸಿರುವ ವಿಶೇಷ ಮಾತ್ರೆಯೊಂದನ್ನ ಈಗ ಹೊರಗಡೆ ತಂದಿದೆ. ಅದನ್ನ ದೀರ್ಘ ಆಯುಷ್ಯ ಮಾತ್ರೆ ಎಂದು ಕರೆಯಲಾಗುತ್ತಿದೆ. ಹೌದು, ಮನುಷ್ಯರ ವಯಸ್ಸಾಗುವಿಕೆಯ ಪ್ರತಿಕ್ರಿಯೆಯನ್ನ ನಿಧಾನಗೊಳಿಸಬಹುದಾದ ಒಂದು ಮಾತ್ರೆಯನ್ನ ಈ ಕಂಪನಿ ಈಗ ಹೊರತಂದಿದೆ. ಮನುಷ್ಯರ ದೇಹದಲ್ಲಿರುವಂತಹ ಸೆನಾಸೆಂಟ್ ಸೆಲ್ಸ್ ಅಂದರೆ ಝಾಂಬಿ ಸೆಲ್ಸ್ ಎಂದು ವಿಜ್ಞಾನಿಗಳು ಕರೆಯುವ ಕೋಶಗಳ ಮೇಲೆ ಈ ಮಾತ್ರೆ ಕೆಲಸ ಮಾಡುತ್ತದೆ ಅಂತ ತಿಳಿಸಲಾಗಿದೆ. ಈ ಕೋಶಗಳು ವಿಭಜನೆಯಾಗದೆ ದೇಹದಲ್ಲಿ ನಿಷ್ಕ್ರಿಯವಾಗಿಕೊಂಡು ಉಳಿದುಕೊಳ್ಳುತ್ತವೆಯಂತೆ ಮತ್ತು ವಯಸ್ಸಿನಿಂದ ಹಿಡಿದು ಉರಿಯುತ್ತಾ ಹಲವಾರು ದೀರ್ಘಕಾಲಿಕ ರೋಗಗಳಿಗೆ ಈ ಒಂದು ಮಾತ್ರೆ ಮದ್ದಾಗುತ್ತದೆಯಂತೆ. ಇನ್ನು ಈ ಝಾಂಬಿ ಸೆಲ್ಸ್ ಅನ್ನ ನಿಷ್ಕ್ರಿಯಗೊಳಿಸುವ, ವಯಸ್ಸಾಗುವಿಕೆಯ ವೇಗವನ್ನ ನಿಧಾನಗೊಳಿಸುವ ಪರಿಣಾಮಕಾರಿ ಮಾತ್ರೆ ಇದಾಗಿದೆ ಎಂದು ಹಲವು ದೇಶಗಳ ವೈಜ್ಞಾನಿಕ ವಲಯದಲ್ಲೂ ಈಗಾಗಲೇ ಸಂಶೋಧನೆಗಳು ವ್ಯಕ್ತಪಡಿಸಿವೆ. ಆದರೆ ಚೀನಾ ಇದನ್ನೇ ಈಗ ಮಾತ್ರೆಯ ರೂಪಕ್ಕೆ ತರಲು ಮುಂದಾಗಿದೆ. ಇನ್ನು ವರದಿಗಳ ಪ್ರಕಾರ ಈ ಒಂದು ಹೊಸ ಔಷಧಿಯನ್ನ ಮೊದಲು ಇಲಿಗಳ ಮೇಲೆ ಪರೀಕ್ಷಿಸಲಾಗಿದೆ. ಪ್ರಯೋಗದ ನಂತರ ಇಲಿಗಳ ಒಟ್ಟು ಬದುಕಿನ ಅವಧಿಯಲ್ಲಿ 9.4% ಹೆಚ್ಚಳ ಕಂಡುಬಂದಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಇನ್ನು ಇದಲ್ಲದೆ ಚಿಕಿತ್ಸೆ ಪಡೆದ ಇಲಿಗಳು ಉಳಿದ ಬದುಕಿನ ಗುಣಮಟ್ಟದಲ್ಲಿ 64%ಗಿಂತ ಹೆಚ್ಚು ಸುಧಾರಣೆ ತೋರಿತೆಂದು ವರದಿಯಾಗಿದೆ. ಈ ಒಂದು ಪ್ರಯೋಗಗಳು ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಕಂಪನಿಯ ಅಧಿಕಾರಿ ಲಿಯು ಕ್ವಿಂಗ್ವಾ ನ್ಯೂಯಾರ್ಕ್ ಟೈಮ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಅಂತೂ ಮನುಷ್ಯರು 150 ವರ್ಷ ಬದುಕಬಹುದು, ಇದು ಸಾಧ್ಯವಾಗುತ್ತದೆ, ಮುಂದಿನ ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿ ಕಾಣಬಹುದು ಎಂದು ಹೇಳಿದ್ದಾರೆ. ಈ ಒಂದು ಚೀನಾದಲ್ಲಿ ಈಗಾಗಲೇ ದೀರ್ಘ ಆಯುಷ್ಯ ಸಂಶೋಧನೆಗಳತ್ತ ಸರ್ಕಾರದ ಬಲವಾದ ಆಸಕ್ತಿ, ದೊಡ್ಡ ಮಟ್ಟದ ಖಾಸಗಿ ಹೂಡಿಕೆ ಮತ್ತು ನಿರಂತರ ವಿಜ್ಞಾನ ಅಧ್ಯಯನ ನಡೆಯುತ್ತಿರುವುದು ಈ ಒಂದು ಹೇಳಿಕೆಯ ಹಿಂದೆ ಮತ್ತಷ್ಟು ಬಲ ನೀಡಿದೆ. 2024ರಲ್ಲಿ ಚೀನಾದ ಸರಾಸರಿ ಜೀವಿತ ಅವಧಿ 79 ವರ್ಷ ತಲುಪಿದ್ದು, ಇದು ಜಾಗತಿಕ ಸರಾಸರಿಗಿಂತ ಹೆಚ್ಚಾಗಿದೆ. ಹೀಗಾಗಿ ದೀರ್ಘ ಆಯುಷ್ಯ ವಿಜ್ಞಾನ ಚೀನಾದಲ್ಲಿ ವೇಗದಿಂದ ಬೆಳೆಯುತ್ತಿರುವುದು ಅಚ್ಚರಿಯೇನಲ್ಲ. ಒಂದೆಡೆ ದಶಕಗಳ ಹಿಂದೆ ಚೀನಾದಲ್ಲಿ ದೀರ್ಘಾಯುಷ್ಯ ಎಂಬ ಚರ್ಚೆ ಸಾಮಾನ್ಯರ ಮಧ್ಯೆ ಕಾಣಿಸಿರಲಿಲ್ಲ. ಇದನ್ನ ಪಾಶ್ಚಾತ್ಯ ದೇಶಗಳ ಶ್ರೀಮಂತರು, ವಿಶೇಷವಾಗಿ ಅಮೆರಿಕನ್ ಬಿಲಿಯನ್ನರಿಗಳ ಹವ್ಯಾಸವೆಂದು ನೋಡಲಾಗುತ್ತಿತ್ತು. ಆದರೆ ದೇಶದಲ್ಲಿ ವೃದ್ಧರ ಸಂಖ್ಯೆ ಏರಿಕೆ ಆಗುತ್ತಿರುವುದು, ಆರೋಗ್ಯ ವೆಚ್ಚಗಳು ಹೆಚ್ಚಿಸುತ್ತಿರುವುದು ಮತ್ತು ಮನುಷ್ಯರು ಹೆಚ್ಚು ವರ್ಷ ಬದುಕಬೇಕೆಂಬ ಸಾಮಾಜಿಕ ಒತ್ತಡ ಆಗಿ ಚೀನಾದಲ್ಲಿ ದೀರ್ಘ ಆಯುಷ್ಯ ವಿಜ್ಞಾನವೇ ದೊಡ್ಡ ಉದ್ಯಮವಾಗಿ ರೂಪುಗೊಳ್ಳುವಂತೆ ಮಾಡಿದೆ. ಈಗ ಈ ಸಾಮಾನ್ಯ ನಾಗರಿಕರಿಗೂ ಪ್ರಯೋಗಗಳಿಗೆ ಹೂಡಿಕೆ ಮಾಡಲು ಮುಂದಿನ ದಿನಗಳಲ್ಲಿ ಸಾಧ್ಯವಾಗುತ್ತದೆ. ಇನ್ನು ಬೃಹತ್ ಎಐ ಲ್ಯಾಬ್ಗಳು, ಜಿನ್ ಎಡಿಟಿಂಗ್ ಕೇಂದ್ರಗಳು ಮತ್ತು ಬಯೋಟೆಕ್ ಸ್ಮಾರ್ಟ್ ಆಪ್ಗಳು ಸೇರಿ ಚೀನಾದ ಈ ಕ್ಷೇತ್ರದಲ್ಲಿ ಜಾಗತಿಕ ಮುಂಚೂಣಿ ದೇಶವಾಗಿ ಹೊರಹೊಮ್ಮುತ್ತಿರುವುದು ಇನ್ನೂ ಅಚ್ಚರಿ ಎನಿಸುತ್ತಿದೆ.
ಇನ್ನು ಇದರಲ್ಲಿ ಕಾಡುತ್ತಿರುವ ದೊಡ್ಡ ಪ್ರಶ್ನೆ ಏನಂದ್ರೆ, ಈ ಹೇಳಿಕೆ ನಂಬಬೇಕೇ? ವಿಜ್ಞಾನ ಲೋಕ ಮಾತ್ರ ಎಚ್ಚರಿಕೆಯಿಂದ ಇರಬೇಕು ಎಂದು ಈಗ ಒತ್ತಾಯಿಸುತ್ತಿದೆ. ಇಲಿ ಮೇಲಿನ ಪ್ರಯೋಗಗಳು ಪ್ರಾಥಮಿಕ ಹಂತ ಮಾತ್ರ. ಮನುಷ್ಯರ ಮೇಲೆ ನೇರವಾಗಿ ಅನ್ವಯಿಸುವುದು ವೈಜ್ಞಾನಿಕವಾಗಿ ಸರಿಯಾದಂತಹ ಕ್ರಮವಲ್ಲ. ದೀರ್ಘ ಆಯುಷ್ಯ ಹೆಚ್ಚಿಸುವ ಔಷಧಿಗಳಿಗೆ ಕೆಲವೊಮ್ಮೆ ಗಂಭೀರ ಪಾರ್ಶ್ವ ಪರಿಣಾಮಗಳು ಕಾಣಿಸಿಕೊಳ್ಳಬಹುದು ಎಂಬ ಭಯವೂ ಇದೆ. ಹಾಗಾಗಿ ಮಾನವನ ದೇಹ ಜಟಿಲ ಪ್ರಯೋಗ ಒಂದು ಅಂಶವನ್ನ ವಿಭಿನ್ನವಾಗಿದೆ. ಹಾಗಾಗಿ ಮಾನವನ ಮೇಲೆ ಮುಂದಿನ ದಿನದಲ್ಲಿ ಪ್ರಯೋಗ ಮಾಡಲಾಗುತ್ತೆ. ಅದಾದ ನಂತರ ಈ ಒಂದು ಮಾತ್ರೆ ಸಾಮಾನ್ಯವಾಗಿ ಎಲ್ಲೆಡೆ ಸಿಗಲು ಆರಂಭವಾಗುತ್ತೆ. ಹೀಗಾಗಿ ದೀರ್ಘಕಾಲದ ಮಾನವ ಪ್ರಯೋಗಗಳು ಸುರಕ್ಷತೆ, ಪರಿಣಾಮಕಾರಿತ್ವ ಮತ್ತು 150 ವರ್ಷಗಳ ಬದುಕುವ ಭರವಸೆ ಆಕರ್ಷಕವಾದರೂ ಅದು ಇದೀಗ ವಿಜ್ಞಾನ ಗುರಿಯಷ್ಟೇ. ಖಚಿತ ನಿಜಾಂಶ ಇನ್ನು ಮುಂದಿನ ದಿನದಲ್ಲಿ ಹೊರಬೀಳಲಿದೆ. ಅಲ್ಲಿಯವರೆಗೂ ಕಾದು ನೋಡಬೇಕಿದೆ. ಅದು ಸಮಾಜ, ನೀತಿ, ಕುಟುಂಬ, ವ್ಯವಸ್ಥೆ, ಆರ್ಥಿಕತೆ ಎಲ್ಲವನ್ನ ಬದಲಿಸಬಲ್ಲ ಬೃಹತ್ ಸವಾಲಾಗಿದೆ. ಚೀನಾದ ಈ ಒಂದು ದೀರ್ಘಾಯುಷ್ಯ ಮಾತ್ರೆ ಭವಿಷ್ಯ ಬದಲಿಸಬಹುದು ಅಥವಾ ಇದು ಮತ್ತೊಂದು ದೊಡ್ಡ ಕನಸು ಆಗಿರಬಹುದು. ಅಂತಿಮ ಉತ್ತರ ಬರಲು ಇನ್ನು ವರ್ಷಗಳು ಬೇಕು. ಆದರೆ ಒಂದೇ ಮಾತು ಸತ್ಯ, ದೀರ್ಘಾಯುಷ್ಯದ ಹೊಸ ಯುಗ ಈಗಾಗಲೇ ಪ್ರಾರಂಭವಾಗಿದೆ. ಕಾದ್ ನೋಡೋಣ ಇದರ ಮುಂದಿನ ಬೆಳವಣಿಗೆ ಏನು ಎಂಬುದನ್ನು.